ನಮಸ್ತೆ. ನಾನಿವತ್ತು ತೋರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಕರ್ಡ್ ಗ್ರೇವಿ. ಮೊದಲನೇದಾಗಿ ಕಡಲೆ ಬೀಜನ ಸ್ವಲ್ಪ ದುಂಡಗೆ ಹುರ್ಕೋಬೇಕು. ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆಂದಾಗಿ ದುಂಡಗೆ ಹುರ್ಕೋಬೇಕು. ನಾವು ಅದೆಷ್ಟು ಹುರ್ಕೋತೀವಿ ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ಬರುತ್ತೆ. ಅದು ಹಾಕ್ತಿದ್ದಂಗೆ ನಾವೇನು ಮಾಡಬೇಕು, ಕಡಲೆ ಬೀಜನ ಎತ್ತಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ, ಸ್ವಲ್ಪ ತಣ್ಣಗಾಗಲಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಇದನ್ನು ಲೈಟಾಗಿ ಹುರ್ಕೊಳ್ಳೋಣ. ಸೊ ಅದನ್ನು ಚೆಂದ ಹುರ್ಕೊಳ್ಳೋದೇನು ಬೇಡ, ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಅದನ್ನು ಹಾಕ್ತಿದ್ದಂಗೆ ಕಡಲೆ ಬೀಜದ ಮೇಲ್ಗಡೆ ಚಿಪ್ಪೆ ಏನಿದೆಯಲ್ಲ ಅದನ್ನೆಲ್ಲ ತಕ್ಕೋಬೇಕಾಗುತ್ತೆ. ಅದನ್ನು ತೆಗ್ದ್ಬಿಟ್ಟು ನಾವು ಅದನ್ನು ಸ್ವಲ್ಪ ಫುಲ್ಲು ನುಣ್ಣಗೆ ಪೇಸ್ಟ್ ಬೇಡ, ಒಂದು 2 ಸರಿ ಗ್ರೈಂಡ್ ಮಾಡಿದ್ರೆ ಸಾಕು, ನಮಗೆ ಅದು ಪೌಡರ್ ಸಿಗುತ್ತೆ. ಅದನ್ನು ಒಂದು ಕಡೆ ಸೈಡ್ ಇಟ್ಕೊಳ್ಳೋಣ. ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಎರಡನ್ನೂ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದೆರಡು ತೊಗೊಂಡು ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ನಾವು ಅದೇನು ಪೇಸ್ಟ್ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಚೆಂದಾಗಿ ಏನು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಅದು ಖಾರ ಎಲ್ಲ ಅದಕ್ಕೆ ಹಿಡ್ಕೊಳ್ಳುತ್ತೆ. ಅದಾದಮೇಲೆ ನಾವೇನು ಮಾಡೋಣ, ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸೊ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಣ್ಣಗೆ ಚಾಪ್ ಮಾಡಿಕೊಂಡೆ ಎಣ್ಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಡಿ. ಅದು ಫ್ರೈ ಆಗ್ತಿದ್ದಾಗೇ ನಾವೇನು ಕಲಸಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಮಸಾಲೆದು ಅದನ್ನು ಹಾಕ್ಬಿಟ್ಟು ನಾವು ಹುರ್ಕೋಬೇಕು. ನೀರೆಲ್ಲ ಏನೂ ಹಾಕೋದಿಲ್ಲ, ಆ ಎಣ್ಣೆಲ್ಲೇ ಕೂಡ ಏನಾಗಬೇಕು, ಬೇಯಬೇಕು. ಸೊ ಎಣ್ಣೆಲೆ ಚೆಂದ ಬೇಯಿಕೊಳ್ಳುತ್ತೆ, ಟೇಸ್ಟು ಕೂಡ ಸಿಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಹುರ್ಕೋತಾ ಇದ್ದೀನಿ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಅದಿಷ್ಟು ಹಾಕ್ಕೊಂಡು ಏನು ಮಾಡಬೇಕು, ಸ್ವಲ್ಪ ಹಬೆಲೆ ಬೇಯಿಸ್ಬೇಕು. ಅದ್ರ ಮೇಲೆ ಸ್ವಲ್ಪ ಮುಚ್ಚಾದರೂ ಬೇಯಿಸ್ಕೋಬೋದು, ಇಲ್ಲ ಹೇಗೂ ಎಣ್ಣೆ ಇರುತ್ತೆ ಅಲ್ಲ, ಚೆಂದ ಫ್ರೈ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಪಾರ್ಟ್ ಮೊಸರನ್ನ ಹಾಕೊಂಡೊಂದು ಬಟ್ಲಿಗೆ ಚೆಂದ ಬೀಟ್ ಮಾಡಬೇಕು. ತುಂಬ ತೀರ ಬೀಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ತೆಳು ಆಗೋ ಮಟ್ಟಿಗೆ ನಾವು ಬೀಟ್ ಮಾಡ್ಕೊಂಡ್ರೆ ನಮಗೆ ಮೊಸರು ರೆಡಿ ಆಗುತ್ತೆ. ಈ ಮೊಸರನ್ನ ಏನು ಮಾಡಬೇಕು ಅಂದರೆ, ನಾವೇನು ಉರಿತಾ ಇದ್ದೀವಲ್ಲ, ಒಗ್ಗರಣೆ ಹಾಕಿದ್ದೀವಲ್ಲ, ಇದಕ್ಕೆ ನಾವು ಹಾಕೋಬಿಟ್ಟು ಲೈಟಾಗಿ ಒಂದು ಸ್ವಲ್ಪ ಎಲ್ಲ ಕಲಿಸಿಟ್ರೆ ನಮ್ಮ ಒಂದು ಗ್ರೇವಿ ರೆಡಿ ಆಗುತ್ತೆ. ಅನ್ನಕ್ಕೆ ಆಗಲಿ ಚಪಾತಿಗೆ ಆಗಲಿ ಸೂಪರ್ ಕಾಂಬಿನೇಷನ್. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟ್. ನೀವು ನಿಜವಾಗ್ಲೂ ತಿಂದರೆ ತುಂಬ ಇಷ್ಟಪಡ್ತೀರಾ. ಒಂದ್ಸರಿ ಟ್ರೈ ಮಾಡಿ. ನಾನು ಆಲ್ರೆಡಿ ಟ್ರೈ ಮಾಡಿ ತಿಂದಿದ್ದೀನಿ. ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟಲ್ಲಿ ಹೇಳಿ ಹೇಗಿದೆ ಅಂತ. ನೀವು ಈ ಗ್ರೇವಿನ ರೊಟ್ಟಿಗೂ ಕೂಡ ಯೂಸ್ ಮಾಡ್ಕೋಬೋದು, ಚಪಾತಿಗೂ ಯೂಸ್ ಮಾಡ್ಬೋದು, ಇದನ್ನು ರೋಲ್ಸ್ಗೂ ಕೂಡ ಹಾಕೋಬೋದು. ನಾನಿಲ್ಲಿ ಚಪಾತಿಗೆ ಯೂಸ್ ಮಾಡ್ತಾ ಇದ್ದೀನಿ. ಚಪಾತಿಗೆ, ರೋಲ್ಸ್ಗೆ, ಅನ್ನಕ್ಕೆ ಯಾವುದಕ್ಕೆ ಆದ್ರೂ ಕೂಡ ಸೂಪರ್ ಒಳ್ಳೆ ಟೇಸ್ಟ್ ಬರುತ್ತೆ. ಕರ್ಡ್ ವಿತ್ ಕ್ಯಾಪ್ಸಿಕಮ್ ರೈಸ್ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿವಾನ್. ಬಾಯ್.